ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಎಷ್ಟೇ ಭಯಂಕರ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ ಇದ್ದರೂ ನಿವಾರಣೆ ಆಗುವಂತಹ ಒಂದು ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ, ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ, ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ, ಆ್ಯಸಿಡಿಟಿ ಸಮಸ್ಯೆ ಇದೆಲ್ಲವನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡೋದಕ್ಕೂ ಕೂಡ ನಾವು ಇದನ್ನು ಬಳಸ್ಬೋದು. ಇದಕ್ಕೆ ನಾನು ಮೊದಲು ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ 50 ಗ್ರಾಮ್ನಷ್ಟು ನಾನು ಧನಿಯಾವನ್ನು ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮ್ ಧನಿಯಾವನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಒಂದು 3 ನಿಮಿಷದಷ್ಟು ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಕಲರ್ ಎಲ್ಲ ಚೇಂಜ್ ಆಗೋದೆಲ್ಲ ಬೇಡ, ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು. ನಂತರ ಅದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಜೀರಿಗೆ ಬೇಕಾಗತ್ತೆ. ಜೀರಿಗೆ ಕೂಡ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ನಾನು 4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮ್ಸ್ ಧನಿಯಾ ತೊಗೊಂಡೆ, ಅದಕ್ಕೆ 4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಸೀದೋಗೋ ಥರ ಎಲ್ಲ ಕಪ್ಪಗಾಗೋ ಥರ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬ ಜನಕ್ಕೆ ತುಂಬಾ ಆ್ಯಸಿಡಿಟಿ ಇರುತ್ತೆ, ಏನು ಮಾಡಿದ್ರೂ ಹೋಗ್ತಾನೆ ಇರೋದಿಲ್ಲ. ಅಂಥವರು ಇದನ್ನು ಟ್ರೈ ಮಾಡಿ, ಪೌಡರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಬಳಸ್ಬೋದು. ನಂತರ ಓಮ್ ಕಾಳನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಓಮ್ ಕಾಳು ಈ ರೀತಿ ಇರುತ್ತೆ. ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಮ್ಮ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ನಿಮಗೆ ಉಳಿತೆಗೆ ಬರ್ತಾ ಇದ್ದರೆ ಅಥವಾ ಎದೆ ಉರಿ ಸಮಸ್ಯೆ ಇದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಏನು ಪ್ರಮಾಣದಲ್ಲಿ ತೋರಿಸ್ತಿದ್ದೀನೋ ಅಷ್ಟನ್ನೇ ನೀವು ಬಳಸಿ. ನಂತರ ನಾನು ಇಲ್ಲಿ ಒಂದು 7ರಿಂದ 8 ಕಾಳು ಮೆಣಸು ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ. ನಂತರ ನೋಡಿ 3 ಲವಂಗವನ್ನು ತೊಗೊಂಡಿದ್ದೀನಿ. ನಂತರ ಜಾಯಿಕಾಯಿ ಬೇಕಾಗತ್ತೆ, ಕಾಲು ಭಾಗದಷ್ಟು ಜಾಯಿಕಾಯಿ, ಅಂದರೆ ನೋಡಿ ಇಲ್ಲಿ ಒಂದು ಜಾಯಿಕಾಯನ್ನು ತೊಗೊಂಡಿದ್ದೀನಿ ಅಲ್ಲ, ಇದರಲ್ಲಿ ಕಾಲು ಭಾಗದಷ್ಟು ತೊಗೊಂಡ್ರೆ ಸಾಕು. ಇದನ್ನು ಪೀಸ್ ಮಾಡಿ ಜಸ್ಟ್ ಕಾಲು ಭಾಗದಷ್ಟು ತೊಗೊಂಡ್ರೆ ಸಾಕು. ಇದು ಕೂಡ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ, ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ಹೊಟ್ಟೆಯ ಸಮಸ್ಯೆ ನಿವಾರಣೆಯನ್ನು ಮಾಡುತ್ತೆ. ಹೊಟ್ಟೆಯಲ್ಲಿ ಏನೇ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಪ್ರಮಾಣದಷ್ಟು ಒಣ ಶುಂಠಿಯನ್ನು ಕೂಡ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಜೀರ್ಣಕ್ರಿಯೆ ವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ, ಡೈಜೆಷನ್ ಚೆನ್ನಾಗಾಗತ್ತೆ. ಯಾರಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೋ ಅಂಥವರ ದೇಹದಲ್ಲಿ ಕೆಟ್ಟ ಕೊಬ್ಬು ಸ್ಟೋರ್ ಆಗೋದಿಲ್ಲ. ಯಾರ ಒಂದು ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ವೋ ಅವರ ದೇಹದಲ್ಲಿ ಕೆಟ್ಟ ಕೊಬ್ಬು ಸ್ಟೋರ್ ಆಗುತ್ತೆ, ಅವರೇ ದೇಹದ ತೂಕ ಜಾಸ್ತಿ ಆಗುವಂಥದ್ದು. ನೋಡಿ, ಈಗ ಇದೆಲ್ಲವೂ ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಎಲ್ಲ ಕಡಿಮೆ ಆಗಬೇಕು, ತಣ್ಣಗಾಗಬೇಕು. ನಂತರ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ. ಜಾರಲ್ಲಿ ಹಾಕಿ ಎಷ್ಟು ನೈಸ್ಗೆ ಸಾಧ್ಯನೋ ಅಷ್ಟು ನೈಸಾಗಿ ನೀವು ಇದನ್ನು ಪೌಡರ್ ಮಾಡ್ಕೊಳ್ಳಿ. ತುಂಬ ತರಿ ಎಲ್ಲ ಮಾಡೋದು ಬೇಡ, ಎಷ್ಟು ನೈಸಿಗೆ ಗ್ರೈಂಡ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ನೀವು ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಪ್ರತಿದಿನ ಬಳಸಬಹುದು, ಅಥವಾ ನಿಮ್ಗೆ ಅವಶ್ಯಕತೆ ಇದ್ದಾಗ ಕೂಡ ಬಳಸಬಹುದು. ಈ ಚಳಿಗಾಲ ಮಳೆಗಾಲದಲ್ಲಿ ಕೂಡ ಶೀತ ನೆಗಡಿ ಆಗುವಂಥದ್ದು, ಇನ್ಫೆಕ್ಷನ್ಸ್ ಆಗುವಂಥದ್ದು ಆಗ್ತಿರುತ್ತೆ ಅಲ್ವಾ, ಅಂಥ ಟೈಮಲ್ಲಿ ಕೂಡ ಇದನ್ನು ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗತ್ತೆ. ನೋಡಿ, ಇದನ್ನೆಲ್ಲ ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಗಾಳಿ ಆಡದಂತೆ ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಡೈಲಿ ಇದನ್ನು ನೀವು ಬಳಸಬಹುದು. ಹಾಗಿದ್ರೆ ಈ ಪೌಡರನ್ನು ಯಾವ ರೀತಿ ಬಳಸೋದು ನೋಡಿ, ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ. ನೀರು ಕುದಿಯೋದಕ್ಕೆ ಶುರುವಾಗ್ತಿದೆ. ಈಗ 1 ಚಮಚದಷ್ಟು ಪೌಡರನ್ನು ಹಾಕಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನಂತರ ನಾವು ಈ ನೀರನ್ನು ಇಡೀ ದಿನ ಬೇಕಿದ್ದರೆ ಕುಡಿಬಹುದು. ತುಂಬ ಆ್ಯಸಿಡಿಟಿ ಆಗಿಬಿಟ್ಟಿದೆ ಇವತ್ತು ಮಾತ್ರ ಅಂದರೆ ಇಡೀ ದಿನ ಈ ನೀರನ್ನು ಸ್ವಲ್ಪ ಸ್ವಲ್ಪ ನೀವು ಇದೇ ನೀರನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿತಾ ಇರಬಹುದು. ಅಥವಾ ಅಜೀರ್ಣ ಸಮಸ್ಯೆ ಇದೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು 1 ಲೋಟ ನಾರ್ಮಲ್ ವಾಟರನ್ನು ಕುಡಿದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಇದನ್ನು 1 ಲೋಟ ರೆಡಿ ಮಾಡಿಕೊಂಡು ನೀವು ಕುಡಿಬೇಕು. 1 ಲೋಟಕ್ಕೆ ನಿಮಗೆ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದೇ ರೀತಿ ರೆಡಿ ಮಾಡಿಕೊಂಡು ಕುಡಿದ್ಬಿಟ್ಟು ನಂತರ ನೀವು ಅರ್ಧ ಗಂಟೆ ಬಿಟ್ಟು ಟಿಫನ್ ಮಾಡ್ಬೋದು. ಈ ರೀತಿ ಪ್ರತಿದಿನ ಕೂಡ ಬಳಸ್ಬೋದು. ಅಥವಾ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆ, ತುಂಬ ಆ್ಯಸಿಡಿಟಿಗೋಸ್ಕರ ಬಳಸ್ತೀನಿ ಅಂದರೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾಡಿಕೊಂಡು ಇಡೀ ದಿನ ಪೂರ್ತಿ
ಆ ದಿನ ಪೂರ್ತಿ ಇದನ್ನೇ ಸ್ವಲ್ಪ ಸ್ವಲ್ಪ ಸೇವಿಸ್ತಾ ಇದ್ದರೆ ಸೊ ಏನು ಹೆವಿ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಕುಡಿಬಹುದು, ಎಲ್ರಿಗೂ ಯೂಸ್ ಆಗುತ್ತೆ. ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ.